ಬ್ಲಾಗ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಕಾಂಗ್ರ್ಯಾಚುಲೇಷನ್ಸ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಅಬ್ಬಬ್ಬಬ್ಬ ಲ್ಯಾಟ್ರಿ ಚೆನ್ನಾಗಿದೆಯಾ? ಎಲ್ಲ ಯೂಟ್ಯೂಬ್ ಫೇಸ್ಬುಕ್ ಅಪ್ಪಿ ಇಂಡಿಕೇಟರ್ ಮುರಿದೆ ಅಲ್ಲ ಅಪ್ಪಿ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ ಗುರು. ನಾವು 2 ಲಕ್ಷ ರೂಪಾಯಿ ಗಾಡಿ ಎಲ್ಲ ಓಡಿಸಲ್ಲ, 10 ಲಕ್ಷದ ಯಾವ್ದಾರ ಗಾಡಿ ಇದ್ರೆ ಓಡಿಸ್ತೀವಿ. ನಿಂಗೆ ಜನ್ಮಕ್ಕೆ ಹೋಗೋ ನಾನು ಇಲ್ಲೇ ಎಡಿಟ್ ಮಾಡ್ಬೇಕು, ಸುಮ್ಮನೆ ಕರ್ಕೊಂಬಂದು ನನ್ನ ಬಾಯಿ ಬಂದು ಬೈತಾರೆ ನೋಡೋಣ. ತುಂಬ ಜನ ಕೇಳ್ತಾ ಇದ್ರು ನೀವು ಇನ್ನೂ ಯಾಕೆ ಬ್ಲಾಗ್ ಸ್ಟಾರ್ಟ್ ಮಾಡಿಲ್ಲ ಮತ್ತು ಯಾಕೆ ಬ್ಲಾಗ್ ಮಾಡ್ತಾ ಇಲ್ಲ ಅಂತ. ನನಗೂ ತುಂಬ ಅಂದ್ಕೊಂಡಿದ್ದೆ, ತುಂಬ ಸರಿ ಅಂದ್ಕೊಂಡಿದ್ದೆ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ. ಫೈನಲಿ ಬ್ಲಾಗ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಏನೇ ಒಂದು ಕೆಲಸ ಸ್ಟಾರ್ಟ್ ಮಾಡಬೇಕಂದ್ರೂ ದೇವ್ರ ಆಶೀರ್ವಾದ ಇರಬೇಕಂತಾರೆ. ಅದಕ್ಕೆ ಒಂದು ಟೆಂಪಲ್ಗೆ ವಿಸಿಟ್ ಮಾಡಿ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬ್ಲಾಗ್ ವಿತ್ ಬ್ಲೆಸ್ಸಿಂಗ್ಸ್. ಫುಲ್ ವಿಡಿಯೋ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಫೈನಲಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಓಕೆ ಗಾಯ್ಸ್, ಹೊಡೋಣ ಅಂತ ರೆಡಿ ಆಗಿದ್ದೀನಿ. ಒಬ್ಬನೇ ಹೋಗೋಕ್ಕಾಗಲ್ಲ, ಅದಕ್ಕೆ ನನ್ನ ಫ್ರೆಂಡ್ ಒಬ್ಬನಿಗೆ ಹೇಳಿದ್ದೀನಿ ಇಲ್ಲಿಂದ ಬಿಟ್ಟು ಆಮೇಲೆ ಅವ್ರ ಮನೆಗೆ ಹೋಗಿ ಅವ್ರನ್ನ ಪಿಕ್ ಮಾಡಿಕೊಂಡು ಆಮೇಲೆ ಟೆಂಪಲ್ಗೆ ಹೋಗೋದು. ಟೆಂಪಲ್ ಯಾವುದು ಅಂತ ಗೆಸ್ ಮಾಡಿ ಕಾಮೆಂಟಲ್ಲಿ ಹಾಕಿ. ಫುಲ್ ವಿಡಿಯೋ ನೋಡೋ ಮುಂಚೆನೇ ಕಾಮೆಂಟ್ ಮಾಡಿ, ಫುಲ್ ವಿಡಿಯೋ ನೋಡಿದ ಮೇಲೆ ಕಾಮೆಂಟ್ ಮಾಡೋಕ್ಕೆ ಹೋಗಬೇಡಿ, ಗೆಸ್ ಮಾಡಿ. ಇದೇ ಔಟ್ಫಿಟ್ಟಲ್ಲಿ ಹೊಡ್ತಿರೋದು, ಹಾಗೆ ಹೇಗಿದೆ ಅಂತ ಒಂದು ಕಮೆಂಟ್ ಹಾಕ್ಬಿಡಿ ಔಟ್ ಆಫ್ 10ಗೆ. ನೋಡಿ, ನನ್ನ ಬೈಕ್ ಕೀಚೈನ್ ತೋರಿಸ್ತೀನಿ ಯಾವ ಥರ ಇದೆ ಅಂತ. ನೋಡಿ, ಸೂಪರ್ ಸಂಗು. ನಂದು ಯೂಟ್ಯೂಬ್ ಚಾನಲ್ಲು ಮತ್ತು ಇನ್ಸ್ಟಾಗ್ರಾಮು ಎಲ್ಲ ಇದೇ ನೇಮಲ್ಲೇ ಇರೋದು. ಹೇಗಿದೆ ಅಂತ ಕಮೆಂಟ್ ಮಾಡಿ. ಹೊರಗಡೆ ಹೋಗ್ಬೇಕಾದ್ರೆ ಫಸ್ಟ್ ಹೆಲ್ಮೆಟ್ ಯೂಸ್ ಮಾಡಿ. ಏನೇ ಮರೆತರೂ ಹೆಲ್ಮೆಟ್ ಮಾತ್ರ ಮರೆಯಬೇಡಿ. ಇಲ್ಲಿಂದ ಹೊರಟು ಇಲ್ಲಿಂದ ನಮ್ಮ ಮನೆಯಿಂದ ಅವ್ರ ಮನೆಗೆ ಒಂದು 10 ಕಿಲೋಮೀಟರ್ಸ್ ಇದೆ. ಅಂದರೆ 10 ಕಿಲೋಮೀಟರ್ಸ್ ಅಂದರೆ ಒಂದು 10 ಮಿನಿಟ್ಸ್ ಬೇಕು. ಯಾಕಂದರೆ ನಾನು ಗಾಡಿ ಅಷ್ಟು ಸ್ಪೀಡಾಗಿ ಹೊಡೆಯಲ್ಲ. ಅಂದರೆ ಬೆಂಗಳೂರಲ್ಲಿ ಟ್ರಾಫಿಕ್ಕೂ ಅಷ್ಟಿರುತ್ತೆ. ಇಲ್ಲಿ ಸೀದಾ ಬೈಕ್ ಆನ್ ಮಾಡಿದ್ರೆ ಸೀದಾ ಅವ್ರ ಮನೆ ಹತ್ರ ಹೋಗಿ ಆಫ್ ಮಾಡೋದು. ಟರ್ನ್ ಆನ್ ಆ್ಯಂಡ್ ಟರ್ನ್ ಆಫ್. ನಾನು ಹೇಳಿದ್ನಲ್ಲ ನನ್ನ ಫ್ರೆಂಡ್ ಅಂತ, ಅವ್ರ ಮನೆ ಇದೆ, ಬನ್ನಿ. ಇವರೇ ನಮ್ಮ ಫ್ರೆಂಡ್ ರವಿ ಅಂತ. ಪಾಪ ಡೋರ್ ಹತ್ರನೇ ಕಾಯ್ಕೊಂಡಿದ್ದಾನೆ ನಾನು ಬರ್ತೀನಿ ಅಂತ. ನೋಡಿ ಫ್ರೆಂಡ್ಸ್, ಇದೆಲ್ಲ ದುಡ್ಡು ಕೊಟ್ಟು ಬೈ ಮಾಡಿರೋದು. ಇದು ಮತ್ತೆ ಫೋಟೋ ಮತ್ತೆ ಇದು ಎಲ್ಲ ಸುಳ್ಳು ಹೇಳ್ತಾನೆ, ಯಾವುದು ನಂಬಿಡಿ. ಎಲ್ಲ ಯೂಟ್ಯೂಬ್ ಫೇಸ್ಬುಕ್ ಇದೆಲ್ಲ ಬೇಕಿದ್ರೆ ನೆಕ್ಸ್ಟ್ ಬ್ಲಾಗಲ್ಲಿ ಮಾಡೋಣ. ಇವಾಗ ಫಸ್ಟ್ ಟೆಂಪಲ್ ವಿಸಿಟ್ ಮಾಡೋಣ. ಯಾಕೋ ಹೇಳಿದ್ದ ಟೈಮ್ಗೆ ರೆಡಿ ಆಗೋಣೆ, ಅದೇ ಫುಲ್ ಖುಷಿ ಆಗಿರೋದು. ತೋಪಿ ಗಾಡಿ ಓಡಿಸು. ಇಲ್ಲ ನಾನು ನೋಡಿ ಫ್ರೆಂಡ್ಸ್, 2.5 ಲಕ್ಷ ರೂಪಾಯಿ ಗಾಡಿ ಕೊಟ್ಟರೆ ಓಡಿಸಲ್ಲ ಅಂತಾನೆ. ಗುರು. ನಾವು 2 ಲಕ್ಷ ರೂಪಾಯಿ ಗಾಡಿ ಎಲ್ಲ ಓಡಿಸಲ್ಲ, 10 ಲಕ್ಷದ ಯಾವ್ದಾರ ಗಾಡಿ ಇದ್ರೆ ಓಡಿಸ್ತೀವಿ. ನೋಡಿ, ಕ್ಯಾಮ್ರಾ ಆನ್ ಇದ್ದಾಗ 10 ಲಕ್ಷ ಗಾಡಿ ಓಡಿಸ್ತೀನಿ ಅಂತ ಹೇಳಿ ಕ್ಯಾಮ್ರಾ ಆಫ್ ಮಾಡಿದ್ಮೇಲೆ ಕೊಡು ಓಡಿಸ್ತೀನಿ ಅಂತ ಹೇಳ್ದ. ಉಗಿರಿ ಮಕ್ಕೆ. ನೋಡಿ, ನನ್ನ ಹಿಂದೆ ಕೂಡಿಸ್ಬಿಟ್ಟು ಹುಡುಗಿ ಜೊತೆ ಆರಾಮಾಗಿ ಮಾತಾಡ್ತಾವ್ನಿ ಎಲ್ಬೋರ್ಡ್ಸ. ನೋಡಿ, ನಾವು ಹೋಗ್ತಿರೋದು ಇದೇ ಟೆಂಪಲ್ಲು. ಆ್ಯಕ್ಚುಲಿ ಏನು ಗೊತ್ತಾ, ಕೆಳಗಡೆ ಹೋಗ್ಬೇಕಾಗಿತ್ತು ಸರ್ವಿಸ್ ರೋಡಲ್ಲಿ. ಇವರು ಬಾಸು ಹುಡುಗಿ ಜೊತೆ ಫೋನಲ್ಲಿ ಮಾತಾಡ್ತಾರೆ, ಫ್ಲೈಓವರ್ ಹಾಕ್ಬಿಟ್ಟು. ಇವಾಗ 10 ಕಿಲೋಮೀಟ್ರ್ ದೂರ ಹೋಗಿ ರಿಟರ್ನ್ ಮಾಡ್ಕೊಂಡು ಬರಬೇಕು. ನೋಡಿ, ಅದಕ್ಕೆ ಹೇಳೋದು, ಬೈಕಲ್ಲಿ ಹೋಗ್ಬೇಕಾದ್ರೆ ಫೋನಲ್ಲಿ ಮಾತಾಡಬಾರ್ದು. ಅಪ್ಪಿ ಇಂಡಿಕೇಟರ್ ಮುರಿದೆ ಅಲ್ಲ ಅಪ್ಪಿ. ಬಡವ್ರ ಬೈಕ್ ಬೆಲೆನೇ ಇಲ್ಲಲ್ಲ. ಹೇಳಿದೆ ಕಮ್ಮಿ ರೇಟ್ ದುಡ್ಡು ಗಾಡಿ ಓಡಿಸಲ್ಲ ಅಂತ ಹೇಳಿದೆ. ನೀನೇ ಕೊಡ್ತೀನಿ ಈಗ ನೋಡಿ. ನಾನು ಇಲ್ಲೇ ಎಡಿಟ್ ಮಾಡ್ಬೇಕು, ಸುಮ್ಮನೆ ಕರ್ಕೊಂಬಂದು ನನ್ನ ಬಾಯಿ ಬಂದು ಬೈತಾರೆ ನೋಡೋಣ. ಇದೇ ದೇವಸ್ಥಾನಕ್ಕೆ ನಾವು ಬಂದಿರೋದು, ಮಾರುತಿ ಸಾಯಿಧಾಮ ದೇವಸ್ಥಾನ. ಇದು ತುಮಕೂರು ಹೋಗೋ ರೋಡಲ್ಲಿ ಲೆಫ್ಟ್ ಸೈಡಿಗೆ ಬರುತ್ತೆ.
ಈ ದೇವಸ್ಥಾನದಲ್ಲಿ ಇನ್ನೂ 2 ಸಪ್ರೇಟ್ ದೇವಸ್ಥಾನ ಇದೆ. ಒಂದು ಶಿರಡಿ ಸಾಯಿಬಾಬಾ, ಇನ್ನೊಂದು ಸಂತೋಷಿಮಾ ಅಂತ. ಆಂಜನೇಯ ದೇವರು ಏನೇನು ಕೆಲಸ ಮಾಡಿದಾರೋ ಅದನ್ನೆಲ್ಲ ಫೋಟೋ ಮುಖಾಂತರ ಇಲ್ಲಿ ಹಾಕಿದ್ದಾರೆ. ತುಂಬ ಚೆನ್ನಾಗಿದೆ. ಇದು ತುಂಬ ಅತಿ ದೊಡ್ಡ ಮೂರ್ತಿ ಅಂತೆ. ಸುಮಾರು 36 ಫೀಟ್ ಇದೆ ಅಂತೆ, 36 ಅಡಿ ಇದೆ. ಮತ್ತು ಇನ್ನೊಂದು ವಿಶೇಷ ಏನಪ್ಪ ಅಂದರೆ ಒಂದೇ ಕಲ್ಲಲ್ಲಿ ಕೆತ್ತಿದಾರಂತೆ ಈ ಮೂರ್ತಿನ. ಒಂದೇ ಕಲ್ಲಲ್ಲಿ ಈ ಮೂರ್ತಿನ ಕೆತ್ತಿದ್ದಾರೆ. ಒಂದೇ ಕಲ್ಲಲ್ಲಿ ಫುಲ್ ಮೂರ್ತಿ ಕೆತ್ತೋದಂದರೆ ಸಾಮಾನ್ಯ ವಿಷಯನ. ಈ ಮೂರ್ತಿ ವೇಟ್ ಬಂದು 3 ಟನ್ ಇದೆ ಅಂತ. ಈ ಮೂರ್ತಿ ವೇಟ್ ಆಂಜನೇಯ ವಾಯುಪುತ್ರ ಬಲರಾಮ ಹನುಮಂತ ದೇವರೇ ವರಮಹಾಂತೇಶ್ವರ, ನಿನ್ನ ಆಶೀರ್ವಾದ ಸದಾ ಇರಲಪ್ಪ, ಎಲ್ರಿಗೂ ಒಳ್ಳೆಯದು. ಸ್ಟಾರ್ಟಿಂಗ್ ಹೇಳಿದ್ನಲ್ಲ, ಈ ದೇವಸ್ಥಾನದಲ್ಲಿ ಇನ್ನೂ 2 ಸಪ್ರೇಟ್ ದೇವಸ್ಥಾನ ಇದೆ ಅಂತ. ಅದರಲ್ಲಿ ಇದು ಒಂದು ಸಂತೋಷಿಮಾ. ಜೈ ಸಂತೋಷಿಮಾ. ತಗೊಳ್ಳೋಣ ಟೈಮ್ ಬರಲಿ. ಇಲ್ಲಿ ನೋಡಿ ಎಷ್ಟು ದೇವ್ರ ಮೂರ್ತಿ ಇದೆ. ಒಂದು ಸರಸ್ವತಿ. ಈ ಎಲ್ಲ ಮೂರ್ತಿನೂ ಯಾರಿಗೆ ಗೊತ್ತು ಕಮೆಂಟಲ್ಲಿ ಹಾಕಿ. ನಾನು ಒಂದೊಂದು ತೋರಿಸ್ತಾ ಇದ್ದೀನಲ್ಲ. ಒಂದು ಫಸ್ಟು ಸರಸ್ವತಿ, ಹಾಗೆ ಯಾವ್ಯಾವ ಮೂರ್ತಿ ಯಾವ್ಯಾವ ನೇಮ್ ಅಂತ ಹಾಗೆ ಕಮೆಂಟಲ್ಲಿ 7 ಇದೆ. ಇನ್ನೊಂದು ದೇವಸ್ಥಾನ ಬಂದು ಶಿರಡಿ ಸಾಯಿಬಾಬಾ. ಹೇಗಿದೆ ದೇವಸ್ಥಾನ? ನನಗಂತೂ ತುಂಬ ಇಷ್ಟ ಆಯಿತು. ನಿಮಗೂ ಇಷ್ಟ ಆಗಿದ್ದರೆ ಒಂದು ಕಮೆಂಟ್ ಹಾಕ್ಬಿಡಿ, ಜೈ ಆಂಜನೇಯ ಅಂತ. ಜೈ ಆಂಜನೇಯ. ಸುಮ್ಮನೆ ಡೌ ಮಾಡ್ತಾವನೆ. ಇದು ಮುಂಚೆನೇ ಹೋಗಿತ್ತು. ನೀ ಮಾಡೋ ತಪ್ಪಿಗೆ ಇದು ಮುಂಚೆನೇ ಹೋಗಿತ್ತು ಆಯ್ತಾ. ಈಗ ನಾನು ಮಾಡಿದೆ ಅಂತ ಸುಮ್ಮನೆ ನನ್ನ ಮೇಲೆ ಗೂಬೆ ಕುಳಿಸ್ತವನೆ. ಅಪ್ಪಿ ಬಂಗಾರದಂತ ಗಾಡಿ ಕಷ್ಟಪಟ್ಟು ದುಡ್ಡು. ಇದೇ ದೇವಸ್ಥಾನ. ಇದೇ ನಮ್ಮ ಬೆಂಗಳೂರು ನೆಲಮಂಗಲ ನ್ಯಾಷನಲ್ ಹೈವೇ. ಇದ್ರ ಆಪೋಸಿಟೇ ದೇವಸ್ಥಾನ ಇದೆ. ಅಪ್ಪಿ ಎಂಥ ಒಳ್ಳೆ ದೇವಸ್ಥಾನ ಕರ್ಕೊಂಬಂದಿದ್ದೀನಿ, ಏನು ಹೇಳ್ತೀಯಾ? ಎಂಥ ಒಳ್ಳೆ ದೇವಸ್ಥಾನ ಕರ್ಕೊಂಬಂದಿದ್ದೀನಿ, ಏನು ಹೇಳ್ತೀಯಾ? ನನಗೂ ಮತ್ತು ನಮ್ಮ ಸಬ್ಸ್ಕ್ರೈಬರಿಗೆ ಒಳ್ಳೆಯದು. ನಾನು ನಿಮಗೆ ಎಲ್ಲರಿಗೂ ಹಾಂ. ಅಷ್ಟು ದೂರ ಹೋಗಿ ಬಂದಮೇಲೆ ಟ್ರಾಫಿಕಲ್ಲಿ ಸಿಕ್ಕಾಕೊಳ್ದೇ ಇರ್ತೀವ, ಅದು ನಮ್ಮ ಬೆಂಗಳೂರಲ್ಲಿ. ಸೊ ಫೈನಲಿ ಟೆಂಪಲ್ಗೆ ವಿಸಿಟ್ ಮಾಡಾಯಿತು, ದೇವ್ರ ದರ್ಶನನೂ ಮಾಡಾಯಿತು, ಹಾಗೆ ಅವ್ರ ಆಶೀರ್ವಾದನೂ ತೊಗೊಂಡಾಯಿತು. ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಾಮೆಂಟಲ್ಲಿ ತಿಳಿಸಿ. ಮತ್ತು ನೆಕ್ಸ್ಟ್ ಬ್ಲಾಗು ಯಾವ ಥರ ಇರಬೇಕು ಮತ್ತು ಯಾವ ಥರ ಮಾಡಬೇಕು ಅಂತ ಕಾಮೆಂಟಲ್ಲಿ ಹಾಕಿ. ಅದೇ ಥರ ಮಾಡ್ತೀವಿ. ಚಾಲೆಂಜಸ್ ಆದರೂ ಪರವಾಗಿಲ್ಲ. ಓಕೆ, ನೀವು ಇಲ್ಲಿ ತನಕ ವಿಡಿಯೋ ನೋಡಿದ್ದೀರ ಅಂದರೆ ನಿಮಗೆ ವಿಡಿಯೋ 100% ಇಷ್ಟ ಆಗಿದೆ ಅಂದ್ಕೊತೀವಿ. ಇಷ್ಟ ಆದರೆ ಒಂದು ಕಮೆಂಟ್ ಹಾಕಿ. ಸೊ ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಸೊ ನೆಕ್ಸ್ಟ್ ಯಾವ ರೀತಿ ಚಾಲೆಂಜಸ್ ವಿಡಿಯೋಸ್ನ ಮಾಡಬೇಕು, ಇಲ್ಲ ಅಥವಾ ನಮ್ಮ ಪರ್ಸ್ನಲ್ ಲೈಫ್ಸ್ ಬಗ್ಗೆ ನೀವು ತಿಳ್ಕೊಬೇಕಾ, ನಿಮ್ಗೆ ಏನು ಅನಿಸುತ್ತೆ ಅದನ್ನು ವಿಡಿಯೋದಲ್ಲಿ ಕಮೆಂಟಲ್ಲಿ ಮೆನ್ಷನ್ ಮಾಡಿ. ಸೊ ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ಟೈಮ್ ವ್ಲಾಗ್ ಸ್ಟಾರ್ಟ್ ಮಾಡಿದ್ದಾನೆ. ಏನಾದ್ರು ವಿಡಿಯೋದಲ್ಲಿ ತಪ್ಪುಗಳಿದ್ರೆ ಎಲ್ಲ ಹೊಟ್ಟೆಗೆ ಹಾಕೊಂಬಿಡಿ. ಸೊ ಫಸ್ಟ್ ಟೈಮ್ ನಾವು ಸ್ಟಾರ್ಟ್ ಮಾಡ್ತಾ ಇರೋದು. ಇನ್ ಕೇಸ್ ಗೋಯಿಂಗ್ ಫಾರ್ವರ್ಡ್ ಎಲ್ಲ ಸರಿ ಮಾಡಿಕೊಂಡು ಒಳ್ಳೊಳ್ಳೆ ಕಂಟೆಂಟ್ಸ್ನ ನಿಮ್ಮ ಮುಂದೆ ತರ್ತೀವಿ. ವಿಡಿಯೋದಲ್ಲಿ ಇನ್ನೂ ಏನೇನು ಚೇಂಜಸ್ ಬೇಕು, ಯಾವ ಥರ ಇರಬೇಕು ಅಂತ ಏನಾದರೂ ನಿಮಗೆ ಅಂದ್ಕೊಂಡಿದ್ರೆ ಅದನ್ನು ಕಾಮೆಂಟ್ ಮುಖಾಂತರ ತಿಳಿಸಿ. ಓಕೆ, ನೆಕ್ಸ್ಟ್ ಚಾಲೆಂಜ್ ಆದರೂ ಓಕೆ, ಪರ್ಸ್ನಲ್ ಕ್ವಶನ್ಸ್ ಆದರೂ ಓಕೆ, ಏನಾದರೂ ಇದ್ರೂ ಕಾಮೆಂಟಲ್ಲಿ ತಿಳಿಸಿ. ಅದೇ ಥರ ನಾವು ನೆಕ್ಸ್ಟ್ ಕೊಡ್ತೀವಿ. ಥ್ಯಾಂಕ್ ಯು. ಲವ್ ಯು. ಟೇಕ್ ಕೇರ್. ಬಾಯ್. ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ನೋಡಿದ್ದಕ್ಕೆ.